ದೀರ್ಘಕಾಲದ ಪ್ರೇಮ ಸಂಬಂಧ ಮುರಿದುಬಿದ್ದಾಗ ಆ ಮದುವೆ ಆಗ್ತೀನಿ ಅಂತ ಕೊಟ್ಟಿದ್ದ ಭರವಸೆ ಈಡೇರಿಸದೆ ಹೋದ್ರೆ ಅದು ಅತ್ಯಾಚಾರದ ಅಪರಾಧ ಆಗುತ್ತಾ? ಖಂಡಿತ. ಇದೊಂದು ಬಹಳ ಗಂಭೀರವಾದ ಹಾಗೂ ವಾಸ್ತವಿಕ ಪ್ರಶ್ನೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 2025ರ ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಆ ಪ್ರದೀಪ್ ಕುಮಾರ್ ಕೇಸರ್ವಾನಿ ವಿರುದ್ಧ ಉತ್ತರ ಪ್ರದೇಶ್ ಸರ್ಕಾರ ಈ ಪ್ರಕರಣದ ದಾಖಲೆಗಳನ್ನು ಎತ್ತಿಕೊಂಡಿದ್ದೀವಿ. ಹೌದು. ಇಲ್ಲಿ ನಮ್ಮ ಮುಖ್ಯ ಗುರಿ ಅಂದ್ರೆ ನೈಜ ಸಂಸ್ಥಸ್ಥರ ಹಕ್ಕುಗಳು ಮತ್ತು ವೈಯಕ್ತಿಕ ಸೇಡಿಗಾಗಿ ಕಾನೂನಿನ ದುರ್ಬಳಕೆ ಇವೆರಡರ ನಡುವಿನ ಸಮತೋಲನವನ್ನ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಈ ಕಥೆ ಶುರುವಾಗೋದು 2010ರಲ್ಲಿ ಅಲಹಾಬಾದ್ನಲ್ಲಿ. ಆ ಜೋಡಿ ನಡುವೆ ಒಂದು ಪ್ರೇಮ ಸಂಬಂಧ ಶುರುವಾಗುತ್ತೆ. ಅವರು ಒಟ್ಟಿಗೆ ವಾಸ ಮಾಡ್ತಾರೆ ಮತ್ತು ಈ ನಡುವೆ ಗರ್ಭಪಾತದ ಆರೋಪಗಳು ಕೂಡ ಇವೆ. ಹೌದು. ಆಮೇಲೆ ಕೆಲವು ವರ್ಷಗಳ ನಂತರ ಆ ಸಂಬಂಧ ಮುರಿದು ಬೀಳುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಬರೋಬ್ಬರಿ 4 ವರ್ಷಗಳ ನಂತರ ಅಂದ್ರೆ 2014ರಲ್ಲಿ ಆ ಮಹಿಳೆ ತನ್ನ ಮಾಜಿ ಸಂಗಾತಿಯ ವಿರುದ್ಧ ಕ್ರಿಮಿನಲ್ ದೂರು ಕೊಡ್ತಾರೆ. ಕೇವಲ ದೂರು ಮಾತ್ರ ಅಲ್ಲ, ಆ ದೂರಿನ ಆಧಾರದ ಮೇಲೆ ಮ್ಯಾಜಿಸ್ಟ್ರೇಟ್ ಅವರು ಅತ್ಯಾಚಾರದ ಸಮನ್ಸ್ ಕೂಡ ಜಾರಿ ಮಾಡ್ತಾರೆ. ಯೋಚನೆ ಮಾಡಿ, 4 ವರ್ಷ ಸುಮ್ನಿದು ದಿಢೀರನೆ ಅತ್ಯಾಚಾರದ ಆರೋಪ ಮಾಡೋದು ಒಂಥರ ವಿಚಿತ್ರ ಅನ್ಸುತ್ತೆ ಅಲ್ವಾ? ಹೌದು. ಇಲ್ಲಿಯೇ ನಾವು ಸ್ವಲ್ಪ ನಿಧಾನವಾಗಿ ಕಾನೂನಿನ ಒಳಹೊಕ್ಕು ನೋಡಬೇಕು. ಮದುವೆಗೆ ಒಪ್ಪಿದ್ದ ವ್ಯಕ್ತಿಗೆ ಬೇರೆ ಊರಲ್ಲಿ ಕೆಲಸ ಸಿಗಬಹುದು ಅಥವಾ ಕುಟುಂಬಗಳ ಮಧ್ಯೆ ಜಗಳ ಆಗಬಹುದು. ಮದುವೆ ಮುರಿದು ಬೀಳೋಕೆ ಹಲವಾರು ನೈಜ ಕಾರಣಗಳು ಇರಬಹುದು. ಖಂಡಿತ. ಆದರೆ ಅದು ಕ್ರಿಮಿನಲ್ ಅಪರಾಧ ಹೇಗಾಗುತ್ತೆ? ಇಲ್ಲಿ ಐಪಿಸಿ ಸೆಕ್ಷನ್ 376 ಅತ್ಯಾಚಾರಕ್ಕೆ ಶಿಕ್ಷೆ ಮತ್ತು ಸೆಕ್ಷನ್ 90 ಅಂದ್ರೆ ತಪ್ಪು ಗ್ರಹಿಕೆಯಿಂದ ನೀಡಿದ ಸಮ್ಮತಿ, ಇವುಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ವಿಶ್ಲೇಷಿಸಿದೆ. ಅಂದ್ರೆ ಕಾನೂನು ಭರವಸೆ ಮುರಿಯೋದು ಮತ್ತು ಸುಳ್ಳು ಭರವಸೆ ಇವೆರಡನ್ನೂ ಸಂಪೂರ್ಣ ಬೇರೆ ಬೇರೆಯಾಗಿ ನೋಡುತ್ತೆ ಅಂತಾಯ್ತು. ಅಜಗಜಾಂತರ ವ್ಯತ್ಯಾಸ ಇದೆ. ಉದಾಹರಣೆಗೆ, ನಿಜವಾಗಿಯೂ ಮದುವೆಯಾಗುವ ಉದ್ದೇಶ ಇದ್ದು ಅನಿರೀಕ್ಷಿತ ಸಂದರ್ಭಗಳಿಂದ ಅದು ಸಾಧ್ಯವಾಗದಿದ್ರೆ ಅದು ಕೇವಲ ಭರವಸೆ ಮುರಿದಂತೆ, ಅದು ಅಪರಾಧ ಅಲ್ಲ. ಓಕೆ. ಹಾಗಾದ್ರೆ ಸುಳ್ಳು ಭರವಸೆ ಅಂದ್ರೆ ಏನು? ಸುಳ್ಳು ಭರವಸೆ ಅಂದ್ರೆ ಮೊದಲ ದಿನದಿಂದಲೇ ಮದುವೆಯಾಗುವ ಯಾವುದೇ ಉದ್ದೇಶ ಆತನಿಗೆ ಇರಲಿಲ್ಲ, ಕೇವಲ ದೈಹಿಕ ಸಂಪರ್ಕಕ್ಕಾಗಿ ಆತ ವಂಚನೆ ಮಾಡಿದಾನೆ ಅಂತ. ಇದು ಸಮ್ಮತಿಯನ್ನ ಸಂಪೂರ್ಣವಾಗಿ ಅಸಿಂಧುಗೊಳಿಸುತ್ತೆ. ಅರ್ಥಾಯ್ತು. ಅಂದ್ರೆ ದೈಹಿಕ ಸಂಪರ್ಕ ಶುರುವಾದ ಆ ಮೊದಲ ಕ್ಷಣದಲ್ಲೇ ಆತನ ಮನಸ್ಸಲ್ಲಿ ವಂಚನೆಯ ಉದ್ದೇಶ ಇತ್ತು ಅಂತ ಸಾಬೀತಾಗ್ಬೇಕು. ನಿಖರವಾಗಿ ಹೇಳಿದ್ರಿ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಸಿಆರ್ಪಿಸಿ ಸೆಕ್ಷನ್ 482ರ ಬಗ್ಗೆ ಹೆಚ್ಚು ಒತ್ತು ನೀಡಿದೆ. ಇದು ಹೈಕೋರ್ಟ್ಗಳಿಗೆ ಇರುವ ವಿಶೇಷ ಅಧಿಕಾರ ಅಲ್ವಾ? ಆಧಾರರಹಿತ ಕ್ರಿಮಿನಲ್ ಕೇಸುಗಳನ್ನ ಆರಂಭದಲ್ಲೇ ರದ್ದುಪಡಿಸೋಕೆ. ಹೌದು. ಯಾಕೆಂದ್ರೆ ದ್ವೇಷದಿಂದ ಕೂಡಿದ ಪ್ರಕರಣಗಳಲ್ಲಿ ದೂರುಗಳು ಕಾನೂನಿಗೆ ಸರಿಯಾಗಿ ಹೊಂದುವಂತೆ ಬಹಳ ಚಾಣಾಕ್ಷತನದಿಂದ ಡ್ರಾಫ್ಟ್ ಆಗಿರ್ಬೋದು. ನ್ಯಾಯಾಧೀಶರು ಕೇವಲ ಕಾಗದ ಓದಿ ಸುಮ್ಮನೆನಾಗ್ಬಾರ್ದು. ಸಾಲುಗಳ ನಡುವೆ ಅಡಗಿರುವ ಸತ್ಯವನ್ನ ಗ್ರಹಿಸ್ಬೇಕು. ಕರೆಕ್ಟ್. ಇದಕ್ಕಾಗಿ ನ್ಯಾಯಾಧೀಶರು ರಾಜೀವ್ ಥಾಪರ್ 4 ಹಂತದ ಪರೀಕ್ಷೆ ಇದನ್ನ ಕಟ್ಟುನಿಟ್ಟಿನಾಗೆ ಅನ್ವಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಪರೀಕ್ಷೆ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳೋಣ. ಮೊದಲನೇ ಹಂತ ಆರೋಪಿ ನೀಡ್ತಿರುವ ದಾಖಲೆಗಳು ವಿಶ್ವಾಸಾರ್ಹವಾಗಿದ್ಯಾ ಅಂತ ನೋಡೋದು. ಹೌದು. ಎರಡನೆಯದು, ಆ ದಾಖಲೆಗಳು ದೂರಿನಲ್ಲಿರುವ ಆರೋಪಗಳನ್ನ ಸಂಪೂರ್ಣವಾಗಿ ತಳ್ಳಿಹಾಕ್ತೇವೆಯಾ ಅಂತ ಪರಿಶೀಲಿಸೋದು. ಮೂರನೆಯದು, ದೂರು ನೀಡಿದವರು ಈ ದಾಖಲೆಗಳನ್ನ ಸುಳ್ಳು ಅಂತ ಸಮರ್ಥಿಸಿಕೊಳ್ಳಲು ವಿಫಲರಾಗಿದ್ದಾರಾ ಅಂತ ನೋಡ್ಬೇಕು. ಮತ್ತು ಕೊನೆಯ ಅತ್ಯಂತ ಪ್ರಮುಖ ಹಂತ, ಇಷ್ಟೆಲ್ಲ ಆದ ಮೇಲೂ ವಿಚಾರಣೆಯನ್ನ ಮುಂದುವರಿಸೋದು ಕಾನೂನಿನ ಸ್ಪಷ್ಟ ದುರ್ಬಳಕೆ ಆಗುತ್ತಾ ಅಂತ ನಿರ್ಧರಿಸೋದು. ಈ 4 ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾದರೆ ಆ ಪ್ರಕರಣವನ್ನ ಖಂಡಿತ ರದ್ದುಗೊಳಿಸಬೇಕು. ಹೌದು. ಈಗ ನಮ್ಮ ಅಲಹಾಬಾದ್ ಜೋಡಿಯ ಕಥೆಗೆ ಬರೋಣ. ಇಲ್ಲಿ ಸುಪ್ರೀಂ ಕೋರ್ಟ್ ಅದೇ ಮಾಡಿತು. ಆ 4 ವರ್ಷಗಳ ವಿಳಂಬವೇ ಅವರಿಗೆ ದೊಡ್ಡ ಸುಳಿವು ನೀಡುತ್ತಲ್ವಾ? ಖಂಡಿತವಾಗಿಯೂ. 4 ವರ್ಷಗಳ ಸುದೀರ್ಘ ವಿಳಂಬ ಮತ್ತು ದೂರಿನಲ್ಲಿದ್ದ ಸ್ಪಷ್ಟವಾದ ಸೇಡಿನ ಉದ್ದೇಶವನ್ನ ಗಮನಿಸಿ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಸಂಪೂರ್ಣವಾಗಿ ರದ್ದುಪಡಿಸಿತು. ಇದರಲ್ಲೂ ನಮಗೆ ಬಹಳ ಪ್ರಾಯೋಗಿಕ ಪಾಠಗಳಿವೆ. ಸಾಮಾನ್ಯ ಜನರಿಗೆ ಹೇಳೋದಾದ್ರೆ, ಒಂದು ಕಷ್ಟಕರವಾದ ಬ್ರೇಕಪ್ ಎಂದಿಗೂ ಅತ್ಯಾಚಾರದ ಅಪರಾಧ ಆಗೋದಿಲ್ಲ. ನಿಜ. ತಕ್ಕ ಕಾರಣ ಇಲ್ಲದೆ ವರ್ಷಗಳ ಕಾಲ ಕಾಯ್ದು ದೂರು ನೀಡುವುದು ಕಾನೂನಿನ ದೃಷ್ಟಿಯಲ್ಲಿ ವ್ಯಕ್ತಿಯ ವಿಶ್ವಾಸಾರ್ಹತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಇನ್ನು ಕಾನೂನು ವೃತ್ತಿಪರರಿಗೆ ನಕಲಿ ಎಫ್ಐಆರ್ಗಳನ್ನ ರದ್ದುಗೊಳಿಸಲು ಅವರು ಈ ರಾಜೀವ್ ಥಾಪರ್ ಪರೀಕ್ಷೆಯನ್ನ ಕರಗತ ಮಾಡಿಕೊಳ್ಳಲೇಬೇಕು. ಹೌದು. ಸುಳ್ಳು ಭರವಸೆಯ ಪ್ರಕರಣಗಳಲ್ಲಿ ದೈಹಿಕ ಸಂಪರ್ಕ ಶುರುವಾದ ಆ ನಿಖರವಾದ ಕ್ಷಣದಲ್ಲೇ ವಂಚನೆಯ ಉದ್ದೇಶ ಇತ್ತು ಅಂತ ಸಾಬೀತುಪಡಿಸೋದು ಬಹಳ ಮುಖ್ಯ.
ನಂತರದ ದಿನಗಳಲ್ಲಿ ಪರಿಸ್ಥಿತಿ ಬದಲಾಯಿತು ಅನ್ನೋ ಕಾರಣಕ್ಕೆ ಒಪ್ಪಿಗೆಯಿಂದ ನಡೆದ ಸಂಬಂಧವನ್ನ ಅಪರಾಧ ಅಂತ ಹೇಳೋಕೆ ಆಗಲ್ಲ. ಖಂಡಿತ ಆಗಲ್ಲ. ಕಾನೂನು ಸಂತ್ರಸ್ತರ ರಕ್ಷಣೆಗೆ ಇರಬೇಕೇ ಹೊರತು ಸೇಡು ತೀರಿಸಿಕೊಳ್ಳುವ ಅಸ್ತ್ರ ಆಗಬಾರದು. ಇದೇ ನಿಟ್ಟಿನಲ್ಲಿ ಯೋಚಿಸುವಾಗ ಭವಿಷ್ಯದ ಬಗ್ಗೆ ಒಂದು ಕುತೂಹಲ ಮೂಡುತ್ತೆ. ಮುಂದಿನ ದಿನಗಳಲ್ಲಿ ಮದುವೆಯ ಭರವಸೆಯನ್ನ ನಿರ್ಣಯಿಸುವಾಗ ಅಳಿಸಿ ಹೋದ ಡಿಜಿಟಲ್ ಸಂದೇಶಗಳು ಅಥವಾ ವಾಟ್ಸಪ್ ಚಾಟ್ಗಳು ಈ ಆರಂಭಿಕ ಉದ್ದೇಶವನ್ನ ಸಾಬೀತುಪಡಿಸುವಲ್ಲಿ ಎಂತಹ ನಿರ್ಣಾಯಕ ಪಾತ್ರ ವಹಿಸ್ಬೋದು ಅನ್ನೋದು ನಿಜಕ್ಕೂ ಅದೊಂದು ಬಹಳ ಕುತೂಹಲಕಾರಿ ಚಿಂತನೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಕಾನೂನಿನ ವಿಶ್ಲೇಷಣೆ ಕೂಡ ಹೊಸ ತಿರುವು ಪಡೆಯುತ್ತೆ.